ಹೋರಾಟವನ್ನು ಮಾಡಿ ಅದರ ಪ್ರತಿಫಲನೆ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ತೊಗರಿಯ ಬೆಂಬಲ ಬೆಲೆಯನ್ನು ಘೋಷಿಸಿದ್ದು. ಸುಮಾರು ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ತೊಗರಿ ಬೆಳೆಯುವಂಥ ತಾಲೂಕು ಏನಂತಂದರೆ ಅದು ಲಿಂಗಸ್ಕೂರು. ಯಾಕಂದರೆ ಬೇರೆ ಬೇರೆ ದೇವದುರ್ಗ ನೋಡಿದ್ರೆ ಕಾಟನ್ ಅಂದರೆ ಹತ್ತಿ ಬೆಳೆಯುತ್ತೆ, ಸಿನ್ನೂರು ನೋಡಿದ್ರೆ ಸ್ವಲ್ಪ ನೆಲ್ಲು ಬೆಳೆಯುತ್ತೆ. ಲಿಂಗಸ್ಕೂರಿನಲ್ಲಿ ತೊಗರಿ ಹೆಚ್ಚಿಗೆ ಬೆಳೆಯೋದ್ರಿಂದ ಈಗಾಗಲೇ ಮಾರುಕಟ್ಟೆ ದರ 7,500 ರೂಪಾಯಿ ಒಳಗಡೆ ಇರೋದ್ರಿಂದ ನಮ್ಮ ಸರ್ಕಾರದ ಬೆಂಬಲ ಬೆಲೆ ಆ 8,000 ರೂಪಾಯಿ ಇರೋದ್ರಿಂದ ರೈತರು, ನಮ್ಮ ತಾಲೂಕಿನ ರೈತರು ಇದರ ಸದುಪಯೋಗ ಪಡಿಸಿಕೊಂಡು 8,000 ರೂಪಾಯಿ ಗೌರವದ ಏನು ಬೆಂಬಲ ಬೆಲೆ ಏನಿದೆಯಲ್ಲ ಅದರ ಪ್ರಕಾರ ಒಂದು ನೀವು ನಮ್ಮ ಲಿಂಗಸೂರು ತಾಲೂಕಿನಲ್ಲಿ ಕನಿಷ್ಠ ಒಂದು 20 ಕೇಂದ್ರಗಳನ್ನು ಪ್ರಾರಂಭ ಮಾಡಿದೆ ನಮ್ಮ ರಾಜ್ಯ ಸರ್ಕಾರ. ಅದರಲ್ಲಿ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಅಂದರೂ ಕೂಡ 20 ಕೇಂದ್ರಗಳಾಗಿದ್ದು 20 ಕೇಂದ್ರಗಳಾಗಿದ್ದು ಸಂಬಂಧಪಟ್ಟಂಗೆ ಸಮೀಪ ಇರುವ ಒಂದು ಸೊಸೈಟಿಗೆ ಈಗಾಗಲೇ ರಾಜ್ಯ ಸರ್ಕಾರ ಮಾಡಿದಂತೆ ಅಲ್ಲಿ ತಮ್ಮ ತೊಗರಿಯನ್ನು ಮಾರಾಟ ಮಾಡಿ ಸರ್ಕಾರದ ನೇರ ಸಂದಾಯ ಹಣವನ್ನು ಯಾವುದೇ ದಲ್ಲಾಳಿಗಳಿಲ್ಲದೆ ಕ್ವಿಂಟಲ್ಗೆ 2 kg ಸೂಟನ್ನು ಇಟ್ಟು ಅಷ್ಟು ಮಾತ್ರ ಮಾರಾಟ ಮಾಡಿ ತಮ್ಮ ಏನು ತೊಗರಿ ಬೆಳೆದಿದ್ದಕ್ಕೆ ಒಳ್ಳೆಯ ಬೆಲೆಯನ್ನು ಪಡೆದುಕೊಳ್ಬೇಕಂತ ಈ ಮೂಲಕ ರೈತರಲ್ಲಿ ನಾವು ವಿಜ್ಞಾಪಿಸುತ್ತೇವೆ. ಕೇಂದ್ರಗಳನ್ನ ಹೋದ ಸಾರಿ 12 ಇದ್ದವು, ಈ ಸಾರಿ ಮತ್ತೆ 8 ಕೇಂದ್ರಗಳನ್ನು ಹೆಚ್ಚು ಹೊಸದಾಗಿ ಮಾಡಿದ್ದಾರೆ. ಲಿಂಗಸ್ಕೂರಿನಲ್ಲಿ TLPCMS, ಮುದಗಲ್ಲಲ್ಲಿ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಅದರ ತಕ್ಕಂಗೆ ಎಲ್ಲ ಟೋಟಲಿ ಮತ್ತು ಆದಾಪುರದವರೆಗೂ ಈ ಸಾರಿ ಹೆಚ್ಚಿಗೆ ಅಂದರೆ ಮುದಗಲ್ಲಲ್ಲಿ 2 ಮಾಡಿ ಆದಾಪುರ ಮತ್ತು ಆಮ್ದ್ಯಾಳ ಮತ್ತು ಮಾಕಾಪುರನ ಕೂಡ ಮಾಕಾಪುರ, ಗುಡುನಾಳ್, ನಾಗಲಾಪುರ, ಗುರುಗುಂಟ, ಬಯ್ಯಾಪುರ, ಮಾವಿನಬಾವಿ, ಚಿಕ್ಕೇಸೂರು, ಹೊನ್ನಳ್ಳಿ, ಗೆಜ್ಜಲಘಟ್ಟ, ಹಿರೇನಗೂರು, ಹಟ್ಟಿ, ಮುದಗಲ್, ಹೊನ್ನಳ್ಳಿ, ಈ ದೇವಗುಪ್ಪನ್ನು ಕೂಡ ಕರಡಕಲ್ಲನ್ನು ಕೂಡ ಈ ಸಾರಿ ಹೊಸದಾಗಿ ಮಾಡಿದ್ದು. ಇದಕ್ಕೆ ಯಾರು ಸಮೀಪ ಇರ್ತಾರೆ ಅಂದರೆ ರೈತರು ತಮ್ಮ ಹೊಲದಲ್ಲಿ GPS ಯಾವಾಗಿರ್ತವೆ ತೊಗರಿಗೆ ಅಂಥವರು ತಮ್ಮ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ